ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ MI ಅವರು ಹೊಸದಾಗಿ ಲಾಂಚ್ ಮಾಡಿರುವಂಥ ಒಂದು ಟ್ಯಾಬ್ಲೆಟ್ ಇದೆ, Xiaomi Pad 6. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಟ್ಯಾಬ್ಲೆಟ್ನ ಮೇಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ Xiaomi Pad 5 ಏನಿದೆ ಅದರ ಬೇಸ್ ವೇರಿಯಂಟು 26,000 ಇದೆ. ಸೊ ಅದಕ್ಕೆ ಇದು ಅಪ್ಗ್ರೇಡ್ ಆಗಿರೋ ಕಾರಣ ಒಂದು 30,000 ರೇಂಜಲ್ಲಿ ಈ ಟ್ಯಾಬ್ಲೆಟ್ ಲಾಂಚ್ ಆಗಬಹುದಾ ಅಂತ ಗೆಸ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಇನ್ನೂ ಕಡಿಮೆಗೆ ಲಾಂಚ್ ಆದರೆ ಬೆಂಕಿ ಇರುತ್ತೆ. ಒಂದು 27-28ಗೆ ಲಾಂಚ್ ಮಾಡಿದ್ರಂತೂ ಕ್ರೇಜಿ ಆಗಿರುತ್ತೆ ಈ ಸ್ಪೆಸಿಫಿಕೇಶನ್ ವೈಸು. ಸೊ ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಟ್ಯಾಬ್ಲೆಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಟ್ಯಾಬ್ಲೆಟ್ನ ಪರ್ಚೇಸ್ ಮಾಡ್ಬೋದಾ, ಏನು ಪರ್ಪಸ್ಸಿಗೆ ಪರ್ಚೇಸ್ ಮಾಡ್ಬೋದು, ತಿಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಟ್ಯಾಬ್ಲೆಟ್ನ ಜೊತೆಗೆ ಒಂದು ಪೆನ್ನ ಕೂಡ ಅವರು ನಮಗೆ ಕಳಿಸ್ಕೊಟ್ಟಿದ್ದಾರೆ, ಸೆಕೆಂಡ್ ಜನ್ರೇಷನ್ ಪೆನ್ನು. ಸೊ ಇದನ್ನು ನಾವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ, ಈ ಟ್ಯಾಬ್ಲೆಟ್ನ ಜೊತೆಗೆ ಅದು ಬರುವುದಿಲ್ಲ. ಈ ಬಾಕ್ಸನ್ನು ಫಸ್ಟ್ ಓಪನ್ ಮಾಡೋಣ. ಟ್ಯಾಬಿಂದು ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ಒಂದು ಟ್ಯಾಬ್ಲೆಟ್ ನೋಡೋಕ್ಕೆ ಸಿಗುತ್ತೆ. ಒಂದು ಒಳ್ಳೆ ಬಿಲ್ಡನ್ನು ಹೊಂದಿರುವಂಥದ್ದು, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ನಮಗೆ ಸಿಗ್ತಾ ಇರುವಂಥದ್ದು. ಇನ್ನೊಂದು ಬಾಕ್ಸ್ ಇದೆ, ಅದರಲ್ಲಿ ನಮಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ನಂತರ USB Type-C ಡಾಟಾ ಕೇಬಲ್ ಕೊಟ್ಟಿದ್ದಾರೆ, ಅದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಸಿಗ್ತಾ ಇಲ್ಲ. ಯಾವುದೇ ಸಿಮ್ ಎಜೆಕ್ಷನ್ ಪಿನ್ ನಮಗೆ ಕೊಟ್ಟಿಲ್ಲ. ಕಾರಣ ಇಷ್ಟೇ, ಇದರಲ್ಲಿ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ, ಸಿಮ್ ಸ್ಲಾಟ್ ಕೂಡ ಇಲ್ಲ. ನಾವು ಕೇವಲ ವೈಫೈ ಮುಖಾಂತರ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ಬೋದು. ಸೊ ಈ ಟ್ಯಾಬ್ಲೆಟ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಟ್ಯಾಬ್ಲೆಟ್ಟು ನೋಡ್ತಾ ಇದ್ದೀರಾ. ಇನ್ನು ಈ ಪೆನ್ನನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಈ ಬಾಕ್ಸ್ ಒಳಗೆ ಯೂಸರ್ ಮ್ಯಾನ್ಯುವಲ್ ಬಿಟ್ಟರೆ ಒಂದು ಎಕ್ಸ್ಟ್ರಾ ಟಿಪ್ಪನ್ನು ಕೊಟ್ಟಿದ್ದಾರೆ ಮತ್ತು ಡೈರೆಕ್ಟಾಗಿ ಈ ಒಂದು ಪೆನ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಒಂದು ಒಳ್ಳೆ ಬಿಲ್ಡನ್ನು ಹೊಂದಿರುವಂಥ ಪೆನ್ ಅಂತ ಅನ್ನಿಸ್ತಾ ಇರುವಂಥದ್ದು. ಚೆನ್ನಾಗಿದೆ ಕ್ವಾಲಿಟಿ ವೈಸು. ನಿಮಗೆ ಬಟನ್ಸ್ ಕೂಡ ಸಿಗ್ತಾ ಇದೆ, ಇಷ್ಟ ಆಯಿತು ಪೆನ್ನ ಕ್ವಾಲಿಟಿ. ಗ್ರಿಪ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಒಂದು ಪೆನ್ ಏನಿದೆ ಇದು ಡೈರೆಕ್ಟಾಗಿ ಈ ಒಂದು ಟ್ಯಾಬ್ಲೆಟ್ನಲ್ಲೇ ಚಾರ್ಜ್ ಆಗುತ್ತೆ. ನಾವು ಹಿಂಗೆ ಹಾಕಿದ್ರೆ ಸಾಕು, ನೋಡ್ತಾ ಇದ್ರೆ ಅಲ್ಲಿ ಟ್ಯಾಬ್ಲೆಟಿಂದು ಪರ್ಸೆಂಟೇಜ್ ಬ್ಯಾಟ್ರಿಯನ್ನು ಕೂಡ ನಿಮಗೆ ತೋರಿಸ್ತು. ಸೊ ಒಳ್ಳೆ ವಿಷಯ, ಇಲ್ಲೇ ಚಾರ್ಜ್ ಆಗಿಬಿಡುತ್ತೆ. ಇಲ್ಲಿ ಮ್ಯಾಗ್ನೆಟ್ ಇದೆ, ಸೊ ಪೆನ್ ಕೂಡ ನಾವೀಗ ಇಟ್ಕೊಬೋದು. ಇದಕ್ಕೆ ನಿಮಗೆ ಕೀಬೋರ್ಡ್ ಕೂಡ ಸಿಗುತ್ತೆ, ಅದನ್ನು ನೀವು ಸಪ್ರೇಟ್ ಆಗಬೇಕಾದ್ರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು. ಸೊ ಇನ್ನು ಡೈರೆಕ್ಟಾಗಿ ಈ ಟ್ಯಾಬ್ಲೆಟಿನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ತುಂಬ ತಿನ್ನಾಗಿದೆ ಈ ಟ್ಯಾಬ್ಲೆಟು. ಕೇವಲ 6.5 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಮತ್ತು ವೆಯ್ಟ್ ಸುಮಾರು ಅರ್ಧ kg ವೆಯ್ಟ್ ಇದೆ. 490 ಗ್ರಾಮ್ ವೆಯ್ಟ್ ಇದೆ. ಮೆಟಾಲಿಕ್ ಬಾಡಿ, ಸೊ ಅದರಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅಂತ ಕಾಣುತ್ತೆ. ಫ್ರಂಟಲ್ಲಿ ಬೆಸಲ್ ಒಂದು ಲೆವೆಲಿಗೆ ಕಡಿಮೆ ಇದೆ, ಟ್ಯಾಬ್ಲೆಟ್ನ ಲೆವೆಲಿಗೆ ಕಡಿಮೆ ಇದೆ ಅಂತೀನಿ, ಆಯಿತಾ. ಫೋನಲ್ಲಾದರೂ ಹೆವಿ ದೊಡ್ಡ ಬೆಸಲ್, ಬಟ್ ಟ್ಯಾಬ್ಲೆಟ್ಟಿನ ಲೆವೆಲ್ಗೆ ಪರವಾಗಿಲ್ಲ, ಒಂದು ಲೆವೆಲಿಗೆ ಬೆಸಲ್ ತುಂಬ ಕಡಿಮೆ ಅಂತಲೂ ಅನ್ನೋದಿಲ್ಲ. ನಿಮಗೆ ಈ ಕ್ಯಾಮ್ರಾ ಏನಿದೆ ಇದು ಈ ರೀತಿ ಲ್ಯಾಂಡ್ಸ್ಕೇಪಲ್ಲಿ ಮಧ್ಯದಲ್ಲಿ ಸಿಗ್ತಾ ಇರುವಂಥದ್ದು. ಫ್ರಂಟಿಂದ ಪರವಾಗಿಲ್ಲ, ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಬೇಕು ಅಂದರೆ ನೀವು ಸಪ್ರೇಟಾಗಿ ಹಾಕೊಬೇಕಾಗುತ್ತೆ. ಈ ಏನು ಫ್ರೇಮ್ ಇದೆ ಮತ್ತು ಬ್ಯಾಕ್ ಎರಡು ಕೂಡ ಒಂದೇ ಮೆಟಲ್ ಬ್ಯಾಕ್, ನಿಮಗೆ ಅಲ್ಯೂಮಿನಿಯಂ ಬ್ಯಾಕ್ ಸಿಗ್ತಾ ಇದೆ. ಸೊ ಆ ಒಂದು ಏನು ಅಲ್ಯೂಮಿನಿಯಂ ಬ್ಯಾಕ್ ಇದೆ ಅದು ಪ್ರೀಮಿಯಮ್ನೆಸ್ಸನ್ನು ಕೊಡುತ್ತೆ ನಿಮಗೆ. ಒಂಥರ ಮ್ಯಾಟ್ ಫಿನಿಶು, ಬಟ್ ಸ್ಟಿಲ್ ಸ್ಮಾರ್ಟ್ ಜಸ್ಟ್ ಆಗುತ್ತೆ, ಆಯಿತಾ. ಹಿಂದ್ಗಡೆ ನೋಡ್ತಾ ಇದ್ದೀರಾ, ಇಲ್ಲಿ 3 ಒಂದು ಪಿನ್ ಥರ ಕೊಟ್ಟಿದ್ದಾರೆ. ಇದು ಎಕ್ಸಸರೀಸ್ಗಳಿಗೆ ನಂಗೆ ಅನ್ನಿಸ್ದಂಗೆ. ಸೊ ಎಕ್ಸ್ಟ್ರಾ ಎಕ್ಸಸರೀಸ್ ನೀವು ಆ್ಯಡ್ ಮಾಡ್ಕೊಬೋದು ಈ ಪಿನ್ ಮುಖಾಂತರ. ನಂತರ ನಿಮ್ಗೆ ಇದರಲ್ಲಿ 4 ಸ್ಪೀಕರ್ ಸಿಗ್ತಾ ಇದೆ. ಸೊ ಸ್ಪೀಕರ್ ಗ್ರಿಲ್ಲು ಮೇಲ್ಗಡೆ 2 ಇದೆ, ಕೆಳಗಡೆ 2 ಇದೆ. ಆಗಲೇ ಹೇಳ್ದಂಗೆ ಯಾವುದೇ SD ಕಾರ್ಡ್ ಸ್ಲಾಟ್ ಇಲ್ಲ, ಸಿಮ್ ಸ್ಲಾಟ್ ಕೂಡ ಇಲ್ಲ, USB Type-C ಪೋರ್ಟ್ ಇದೆ. ಸೊ ತುಂಬ ಚೆನ್ನಾಗಿದೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ. ಹೆವಿ ಪ್ರೀಮಿಯಂ ಫೀಲ್ನ ನಮಗೆ ಕೊಡುತ್ತೆ. ಹೆವಿ ಇಂಪ್ರೆಸ್ ಮಾಡ್ತು ನನಗಂತೂ. ಈ ಪೆನ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಒಂದು ಟ್ಯಾಬಲ್ಲಿ ಲಿಟ್ರಲಿ 11 ಇಂಚಿನ ಡಿಸ್ಪ್ಲೇ ಇರುವಂಥದ್ದು, ತುಂಬ ದೊಡ್ಡ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು IPS ಡಿಸ್ಪ್ಲೇ, 1 ಬಿಲಿಯನ್ ಕಲರ್ನ ಸಪೋರ್ಟ್ ಮಾಡುತ್ತೆ. 10 ಬಿಟ್ ಡಿಸ್ಪ್ಲೇ ಅಂತ ಅನ್ಬೋದು. ಜೊತೆಗೆ ಇದು 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಕೂಡ ಹೊಂದಿರುವಂಥದ್ದು. ಸೂಪರ್. 120 ಹರ್ಟ್ಸ್ ಕೊಟ್ಟಿದ್ರು ಲಾಸ್ಟ್ ಟೈಮು Xiaomi Pad 5ಅಲ್ಲಿ. ಅಪ್ಗ್ರೇಡ್ ಮಾಡಿದರೆ 144 ಹರ್ಟ್ಸು, ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಡಾಲ್ಬಿ ವಿಷನ್ನ ಕೂಡ ಸಪೋರ್ಟ್ ಮಾಡುತ್ತೆ.
550 ನಿಟ್ಸ್ನ ಬ್ರೈಟ್ನೆಸ್ ಎಲ್ಲ ಸಿಗ್ತದೆ. ಸೊ ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಮೋಲೆಡ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಅಮೋಲೆಡ್ ಕೊಟ್ಟಿದ್ರೆ ಬೆಲೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಅಮೋಲೆಡ್ ಕೊಟ್ಟಿದ್ರೆ ಒಂದು 5,000 ರೂಪಾಯಿ ಆದರೂ ಎಕ್ಸ್ಟ್ರಾ ಜಾಸ್ತಿ ಆಗೋದು ಅಂತ ನನ್ನ ಅಭಿಪ್ರಾಯ, ತುಂಬ ದೊಡ್ಡದಾಗಿರೋದ್ರಿಂದ ಡಿಸ್ಪ್ಲೇ. ಸೊ IPS ಕೊಟ್ಟಿದ್ರೆ ಓಕೆ, ಬ್ರೈಟ್ ಆಗಿದೆ, ಕ್ಲಾರಿಟಿ ತುಂಬ ಚೆನ್ನಾಗಿದೆ, ರಿಫ್ರೆಶ್ ರೇಟ್ ಚೆನ್ನಾಗಿದೆ, 10 ಬಿಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಅದರಿಂದ ಓಕೆ ಅಂತೀನಿ IPS ಕೊಟ್ಟರೂ ಸಹ. ಸೊ ಇಷ್ಟ ಆಯಿತು, ಡಿಸ್ಪ್ಲೇ ಚೆನ್ನಾಗಿದೆ ಈ ಒಂದು ಪ್ರೈಸ್ ರೇಂಜಿಗೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಇವರು ನನಗೇನು ಕಳಿಸಿದ್ದಾರೆ, ಇದು 8 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ನ ವೇರಿಯಂಟು. ಮೋಸ್ಟ್ಲಿ ಮಿನಿಮಮ್ 8 GB ಮಾಡ್ಬೋದು ಈ ಸಲ. 128 GB ಸ್ಟೋರೇಜ್ನ ವೇರಿಯಂಟ್ ಕೂಡ ಇರಬಹುದು. ಬೇಸ್ ವೇರಿಯಂಟು 128 ಆಗಬಹುದು. 6 GB ಲಾಂಚ್ ಮಾಡಿದ್ರೆ ಇನ್ನೂ ಕಡಿಮೆಗೆ ಸಿಗ್ಬೋದೇನೋ, ಗೊತ್ತಿಲ್ಲ ಎಷ್ಟಕ್ಕೆ ಯಾವುದೆಲ್ಲ ವೇರಿಯಂಟ್ ಲಾಂಚ್ ಮಾಡ್ತಾರೆ ಅಂತ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR5 ರ್ಯಾಮ್. ಸೂಪರ್ ವಿಷಯ. 5X ಈ ಪ್ರೈಸ್ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. DDR5 ಕೊಟ್ಟಿದ್ರೆ ಹೆವಿ ಇಂಪ್ರೆಸ್ ಮಾಡ್ತು. ಸ್ಟೋರೇಜ್ ಟೈಪ್ ಕೂಡ ಅಷ್ಟೇ, UFS 3.1 ಸ್ಟೋರೇಜ್. ಈ ಪ್ರೈಸ್ ರೇಂಜಿಗೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 30,000 ಒಳಗೆ ಲಾಂಚ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಜಡ್ಜ್ ಮಾಡ್ತಾ ಇದ್ದೀನಿ ಆಯಿತಾ. ಅದಕ್ಕಿಂತ ಜಾಸ್ತಿ ಆದರೆ ನಮ್ಮ ಡಿಸಿಷನ್ ಚೇಂಜ್ ಆಗ್ಬೋದೇನೋ. 30,000ಕ್ಕೆ ಲಾಂಚ್ ಆದರೂ ಒಂದು ಓಕೆನಪ್ಪ ಪರವಾಗಿಲ್ಲ ಅಂತ ಅನ್ನಬಹುದು. ಸೊ ರ್ಯಾಮು ಮತ್ತು ಸ್ಟೋರೇಜ್ ಸೂಪರ್. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಒಂದು ಕಾಲದ ಫ್ಲ್ಯಾಗ್ಶಿಪ್ ಪ್ರೊಸೆಸರು ಸ್ನ್ಯಾಪ್ಡ್ರ್ಯಾಗನ್ 870 5G ಪ್ರೊಸೆಸರ್. ಆದರೆ 5G ಇಲ್ಲ ಇದರಲ್ಲಿ. ಪ್ರೊಸೆಸರ್ ಅಂತೂ 5G, ಬಟ್ ಮೋಸ್ಟ್ಲಿ 5G ಮಾಡ್ಯೂಲ್ ಹಾಕಿಲ್ವ ಅಂತ ಇದರಲ್ಲಿ. ಬಟ್ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದ್ನಲ್ಲ, ಒಂದು 6.5 ಲಕ್ಷ ಬೆಂಚ್ ಮಾರ್ಕ್ ರೇಟಿಂಗ್ ಕೊಡ್ತದೆ. ಒಂದು ಒಳ್ಳೆಯ ಪ್ರೊಸೆಸರ್ರೇ. ಈಗಂತೂ ಈ ಪ್ರೈಸ್ ರೇಂಜ್ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ಗಳೆಲ್ಲ ಬಂದ್ಬಿಟ್ಟಿದ್ದಾವೆ ಆಯಿತಾ. ಬಟ್ ಈ ಟ್ಯಾಬ್ಲೆಟ್ ಲೆವೆಲ್ಲಿಗೆ ಈ ಪ್ರೊಸೆಸರ್ ಸೂಪರ್ ಅಂತೀನಿ, ಒಳ್ಳೆಯ ಪ್ರೊಸೆಸರ್ರೇ. ಈ ಒಂದು ಪವರ್ ಕನ್ಸಂಪ್ಷನ್ ಕೂಡ ತುಂಬ ಕಡಿಮೆ ಇರುತ್ತೆ ಆಯಿತಾ. ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 870 865 ಎರಡು ಕೂಡ ಸೇಮು, ಸ್ವಲ್ಪ ಸಣ್ಣ ಚೇಂಜಸನ್ನು ಮಾಡಲಾಗಿದೆ ಅಷ್ಟೇ. ನೀವು ಇದರಲ್ಲೇ ಒಂದು ಲೆವೆಲಿಗೆ ಗೇಮ್ಸ್ನ ಕೂಡ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಒಂದು ಲೆವೆಲಿಗೆ ಸ್ಮೂತಾಗಿ ನಾವು ಗೇಮ್ಸ್ಗಳನ್ನು ಆಡ್ಕೋಬೋದು. ಪ್ರೊಸೆಸರ್ ಈ ಪ್ರೈಸ್ ರೇಂಜ್ಗೆ ಟ್ಯಾಬ್ಲೆಟ್ ಲೆವೆಲಿಗೆ ನನಗಂತೂ ಬೆಂಕಿ ಅನ್ನಿಸ್ತು. ಕಳೆದ ವರ್ಷ ಲಾಂಚ್ ಆಗಿದ್ದಂಥ Xiaomi Pad 5 ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 860 ಇತ್ತು, ಅದಕ್ಕೆ ಅಪ್ಗ್ರೇಡ್ 870 ಹಾಕಿದ್ದಾರೆ. ಇಂಪ್ರೆಸಿವ್ ಅಪ್ಗ್ರೇಡ್ ಮಾಡಿದ್ದಾರೆ ಅಟ್ಲೀಸ್ಟ್. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ರೇರಲ್ಲಿ ಒಂದು ಕ್ಯಾಮ್ರಾ ಇದೆ, ಫ್ರಂಟಲ್ಲಿ ಒಂದು ಕ್ಯಾಮ್ರಾ ಇದೆ. ಯೂಶ್ವಲಿ ಟ್ಯಾಬಲ್ಲಿ ಎಲ್ಲರೂ ಕೂಡ ಮೇನ್ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ತಾರೆ, ಕೆಲವೊಂದು ಕಾಲ್ಸ್ನ ಅಟೆಂಡ್ ಮಾಡೋದಕ್ಕೆ, ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಆನ್ಲೈನ್ದು. ಸೊ ಅದಕ್ಕೆಲ್ಲ ಫ್ರಂಟ್ ಕ್ಯಾಮ್ರಾ ಮೋಸ್ಟ್ ಆಫ್ ದ ಜನ ಯೂಸ್ ಮಾಡೋದು. ರೇರಲ್ಲಿ ನಿಮಗೆ 13 MP ಕ್ಯಾಮ್ರಾ ಸಿಕ್ಕರೆ, ಫ್ರಂಟಲ್ಲಿ 8 MP ಕ್ಯಾಮ್ರಾ ಸಿಗ್ತದೆ. ಕ್ಲಾರಿಟಿ ತೋರಿಸ್ತಾ ಇದ್ದೀನಿ, ನಾವೇನಿದನ್ನು ಇಟ್ಕೊಂಡ್ಬಿಟ್ಟು ಯಾರೋ ಫೋಟೋ ತೆಗೆಯೋದಕ್ಕೆ ಹೋಗಲ್ಲ. ಸೊ ಎಮರ್ಜೆನ್ಸಿಗೆ ಏನೋ ಒಂದು ಫೋಟೋ ತಕ್ಕೊಂಡು ಕಳಿಸ್ಬೇಕು ಅಂದರೆ ಯೂಸ್ ಮಾಡ್ಕೊಬೋದೇನೋ. ಒಟ್ಟಿಗೆ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ, ವೈಡ್ ಆಗಿದೆ ಅಂತ ಅನ್ನಿಸ್ತು. ರೇರ್ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ, ಬಟ್ ನಾವು ಇದನ್ನೇನು ಫೋಟೋಗ್ರಫಿಗೆ ಏನು ಯೂಸ್ ಮಾಡಲ್ಲ. ಸೊ ಅದರಿಂದ ನಮ್ಮ ಪರ್ಪಸ್ ಅಂತೂ ಸರ್ವ್ ಮಾಡುತ್ತೆ. ಮತ್ತು ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಎಷ್ಟೋ ಫೋನ್ಗಳಲ್ಲಿ ಕೊಡಲ್ಲ, ಬಟ್ ಇವರು ರೇರ್ನಲ್ಲಿ 4K ಕೊಟ್ಟಿದ್ದಾರೆ, ಫ್ರಂಟಲ್ಲಿ ಫುಲ್ HD ಕೊಟ್ಟಿದ್ದಾರೆ. ಫ್ರಂಟಲ್ಲೂ ಫುಲ್ HD ಕೊಟ್ಟಿದ್ದಾರೆ, ಅಲ್ಲ 4K ಕೊಟ್ಟಿದ್ದಾರೆ. ಚೆನ್ನಾಗಿದೆ ನನಗೆ ಅನ್ನಿಸ್ತಂಗೆ, ಪರವಾಗಿಲ್ಲ. ನನಗೆ ಅನ್ನಿಸ್ತಂಗೆ ಟ್ಯಾಬ್ಲೆಟ್ ಲೆವೆಲಿಗೆ ಈ ಕ್ಯಾಮ್ರಾ ಸಾಕು ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ, ನಿಮ್ಗೆ ಇದರಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಫೇಸ್ ಅನ್ಲಾಕ್ ಅಂತೂ ಇದೆ, ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ, ಒಂದು ಒಳ್ಳೆಯ ವಿಷಯ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಫೋನಲ್ಲಿ 8840 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ದೊಡ್ಡ ಬ್ಯಾಟ್ರಿನೇ, 9-10 ಸಾವಿರ ಕೊಟ್ಟರೆ ಚೆನ್ನಾಗಿರೋದು. ಬಟ್ ಪ್ರೊಸೆಸರ್ ತುಂಬ ಎಫಿಷಿಯೆಂಟ್ ಪ್ರೊಸೆಸರ್ ಇದು, ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡಲ್ಲ ಕಂಪ್ಯಾರಿಟಿವ್ಲಿ. ಈ 8088 8 Gen 1ಗೆಲ್ಲ ಕಂಪೇರ್ ಮಾಡೋದು ಸ್ವಲ್ಪ ಪವರ್ ಕನ್ಸಂಪ್ಷನ್ ಕಡಿಮೆ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ. ತುಂಬ ಸ್ಟೇಬಲ್ ಪ್ರೊಸೆಸರು ಆಯಿತಾ, ಸಖತ್ ಒಳ್ಳೆ ಪ್ರೊಸೆಸರು. ಅದರಿಂದ ನಂಗೆ ಅನ್ನಿಸ್ತಂಗೆ ಒಂದು ಡಿಪೆಂಡ್ಸ್ ಯಾವ ಥರ ಯೂಸ್ ಮಾಡ್ತೀರಾ. ವೀಡಿಯೋ ಮೂವಿ ಗಿವಿ ನೋಡೋದಕ್ಕೆ ಆರಾಮಾಗಿ ಒಂದು 10 ಅವರ್ ಆದರೂ ಬರುತ್ತೆ ನಂಗೆ ಅನ್ನಿಸ್ತಂಗೆ. ಡಿಪೆಂಡ್ ನೀವು ಹೆಂಗೆ ಯೂಸ್ ಮಾಡ್ತಾರೆ ಮೇಲೆ ಡಿಪೆಂಡ್ ಆಗಿ ಒಂದು 10 ಅವರ್ ಆದರೂ ನೀವು ಮೂವಿ ಗಿವಿ ಆರಾಮಾಗಿ ನೋಡ್ಬೋದು. ಸೊ ಒಂದು ಒಳ್ಳೆ ವಿಷಯ. ಮತ್ತು ಫಾಸ್ಟ್ ಚಾರ್ಜಿಂಗನ್ನು ಕೂಡ ಕೊಟ್ಟಿದ್ದಾರೆ. 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗು. 13 ವ್ಯಾಟ್ ಅಂದರೆ ಓಕೆ ಆಯಿತಾ, ಟ್ಯಾಬ್ಲೆಟ್ ಲೆವೆಲಿಗೆ ಎಷ್ಟೋ ಇದರಲ್ಲಿ ಚಾರ್ಜರ್ನ ಕೊಡಲ್ಲ, ಬಟ್ 33 ವ್ಯಾಟ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. ನೀವು ಒಂದು ಲೆವೆಲಿಗೆ ಹೆವಿ ಫಾಸ್ಟ್ ಅಲ್ಲ, ದೊಡ್ಡ ಬ್ಯಾಟ್ರಿ ಆಗಿರೋದ್ರಿಂದ 1 ಗಂಟೆ 1.5 ಗಂಟೆ ಆಗ್ಬೋದು ಫುಲ್ ಚಾರ್ಜ್ ಹಾಕಿ. ಸೊ ಅಷ್ಟರಲ್ಲಿ ಚಾರ್ಜ್ ಮಾಡಾಗುತ್ತೆ ದೊಡ್ಡದಾಗಿರೋದ್ರಿಂದ.
ಇನ್ನು ಓ ಎಸ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ MIUI 14 ಇದೆ. ಇದನ್ನು ಆ್ಯಕ್ಚುಲಿ ಟ್ಯಾಬ್ಲೆಟ್ಗೋಸ್ಕರ ನಾನು ಬಿಲ್ಡ್ ಮಾಡಿದ್ರಂತೆ ಈ ಒಂದು MIUIನ. ಸ್ವಲ್ಪ ಚೇಂಜಸ್ ಹಂಗೆ ಇದೆ, ಬಟ್ ಸ್ವಲ್ಪ ಚೇಂಜಸನ್ನು ಮಾಡಲಾಗಿದೆ. ನಿಮಗೆ ಇದರಲ್ಲಿ ಬ್ಲೋಟ್ವೇರ್ಸ್ ಏನು ಅಷ್ಟೊಂದಿದೆ ಅಂತ ಅನ್ನಿಸ್ಲಿಲ್ಲ ನನಗೆ. ತುಂಬ ಒಂದು ಲೆವೆಲಿಗೆ ಕ್ಲೀನ್ ಆಗಿದೆ ಅನ್ನಿಸ್ತು, ತುಂಬ ಅನ್ನಲ್ಲ, ಒಂದು ಲೆವೆಲ್ಲಿಗೆ. ನನಗೆ ಈ MIUI ಈ ಫೋನ್ಗಳಿಗಿಂತ ಈ ಟ್ಯಾಬ್ಲೆಟ್ಗೆ ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ಟ್ಯಾಬ್ಲೆಟಿಗೆ ಚೆನ್ನಾಗಿ ಕಾಣ್ತಾ ಇದೆ. ನಾರ್ಮಲ್ ಆ್ಯಂಡ್ರಾಯ್ಡ್ OSಗಿಂತ ಈ MIUI ಟ್ಯಾಬ್ಲೆಟಿಗೆ ಚೆನ್ನಾಗಿ ಕಾಣ್ತಾ ಇದೆ, ಆಯಿತಾ. ಲುಕ್ ವೈಸ್ ಆಗಿರ್ಬೋದು, ಫೀಲ್ ವೈಸು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಈ ಪೆನ್ನಿಂದು ಸ್ಮೂತ್ನೆಸ್ ಇದೆ ಅಲ್ವಾ, ಈ ರೆಸ್ಪಾನ್ಸ್ ಟೈಮ್ ಅಷ್ಟೊಂದಿಲ್ಲ ಅನ್ನಿಸ್ತು. ನಾನು ಕೆಲವೊಂದು ಸ್ಯಾಮ್ಸಂಗ್ದೆಲ್ಲ ನೋಡಿದ್ದೀನಿ, ಅಷ್ಟೊಂದು ರೆಸ್ಪಾನ್ಸ್ ಇಲ್ಲ. ಬಟ್ ಈ ಕೆಲಸವನ್ನಂತೂ ಮಾಡುತ್ತೆ ನಿಮಗೆ. ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ, ಬಟ್ ರೆಸ್ಪಾನ್ಸು ಆ ಲೆವೆಲಿಗಿದೆ, ದೊಡ್ಡ ದೊಡ್ಡ ಪ್ರೀಮಿಯಂ ಟ್ಯಾಬ್ ಲೆವೆಲ್ ಇದೆ ಅಂತ ನನಗೆ ಅನ್ನಿಸ್ತದೆ. ಇಟ್ಸ್ ಸೆಕೆಂಡ್ ಜನ್ರೇಷನ್ ಒಟ್ಟಿಗೆ. ಇನ್ನು ಇದರಲ್ಲಿ ನಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈನ ಜೊತೆಗೆ Wi-Fi 6 ಕೂಡ ಸಿಗ್ತದೆ ಮತ್ತು ಬ್ಲೂಟೂತ್ 5.2 ಕೂಡ ಇರುವಂಥದ್ದು. Wi-Fi 6 ಇರೋದ್ರಿಂದ ಸೂಪರ್ ಹೈ ಸ್ಪೀಡ್ ನಿಮಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಸಿಗುತ್ತೆ. ಬ್ಲೂಟೂತ್ ಹೆಡ್ಸೆಟ್ ಹಾಕ್ಕೊಳ್ಬೇಕಾದ್ರೆ ನೀವು ಕೆಲಸವನ್ನು ಮಾಡ್ಕೊಬೋದು. ಈ ಪ್ರೈಸ್ ರೇಂಜಿಗೆ ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿದೆ ಅನ್ನಿಸ್ತು. 30,000 ರೂಪಾಯಿ ಒಳಗೆ ರೀಸನಬಲ್ ಆಗಿದೆ. ಕಾಂಪಿಟೇಷನ್ ತುಂಬ ಕಡಿಮೆ. ಟ್ಯಾಬ್ಲೆಟ್ ಇದರಲ್ಲಿ ತುಂಬ ಕಡಿಮೆ ಟ್ಯಾಬ್ಲೆಟ್ ಲಾಂಚ್ ಆಗ್ತವೆ, ಕೆಲವು ವ್ಯಾಲ್ಯೂ ಫಾರ್ ಮನಿ ಅನಿಸುತ್ತೆ. ಸೊ ಇದು ನಂಗೆ ಅನ್ನಿಸ್ತಂಗೆ 30,000 ರೂಪಾಯಿ ಒಳಗೆ ಲಾಂಚ್ ಆದರೆ ಒಂದು ಒಳ್ಳೆಯ ಟ್ಯಾಬ್ಲೆಟ್ ಆಗಬಹುದು. ಇದು ನನ್ನ ಆನೆಸ್ಟ್ ಒಪಿನಿಯನ್. 30,000 ರೂಪಾಯಿ ಒಳಗೆ ಲಾಂಚ್ ಆದರೆ, ಆಯಿತಾ. ಸೊ ಇದೊಂದಂತೂ ಅಲ್ಲಿಟ್ಕೊಳ್ಳಿ. ಸ್ಪೆಕ್ ವೈಸ್ ಅಂತೂ ಸೂಪರಾಗಿದೆ, ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನೀವು ಈಗಲೂ Xiaomi Pad 5 ತೊಗೊಂಡ್ರೆ ಅದು ಕೂಡ ಚೆನ್ನಾಗೇ ಇದೆ, ಆಯಿತಾ. ಇದು ಅದಕ್ಕಿಂತ ಸ್ವಲ್ಪ ಅಪ್ಗ್ರೇಡು, ಆಯಿತಾ. ಆಲ್ಮೋಸ್ಟ್ ಎಲ್ಲ ಒಂದು ಸ್ಪೆಕ್ಕಲ್ಲೂ ಕೂಡ ಒಂದು ಸಣ್ಣ ಅಪ್ಗ್ರೇಡ್ ಆದರೂ ಮಾಡಿದ್ದಾರೆ. ಅದು ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇದರ ಜೊತೆಗೆ MI ಅವರು ಈ ರೆಡ್ಮಿ ಬಡ್ಸ್ 4 ಆ್ಯಕ್ಟಿವ್ ಅಂತ ಒಂದು TWS ಕೂಡ ಲಾಂಚ್ ಮಾಡ್ತಾರೆ. ಇದು ಮೋಸ್ಟ್ಲಿ ಒಂದು 2,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಇದು ಇಷ್ಟಕ್ಕೆ ಲಾಂಚ್ ಆಗೋದು ಗೊತ್ತಿಲ್ಲ. ಬಿಲ್ಡೆಲ್ಲ ತುಂಬ ಚೆನ್ನಾಗಿದೆ, ಆಯಿತಾ. ಲುಕ್ಕು ಬಿಲ್ಡೆಲ್ಲ ಒಂದು ಲೆವೆಲಿಗೆ ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ. ಸೊ ಇದನ್ನು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ನಾನು, ಪರವಾಗಿಲ್ಲ. ಇದನ್ನು ಕೂಡ ಒಟ್ಟಿಗೆ ಟ್ಯಾಬ್ ಜೊತೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಈ ಒಂದು ಟ್ಯಾಬ್ಲೆಟ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ನಿಮಗೇನು ಅನ್ಸುತ್ತೆ, ಎಷ್ಟಕ್ಕೆ ಲಾಂಚ್ ಆಗ್ಬೋದು ಕಾಮೆಂಟ್ ಮಾಡಿ ನೋಡೋಣ. ನಾನು ಅಂದ್ಕೊಂಡಿದ್ದೀನಿ 30 ಅಂತ. ಐ ಹೋಪ್ ಆದರೂ ಒಳಗೆ ಲಾಂಚ್ ಆಗುತ್ತೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.